ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದು ನಿಲ್ಲಿಸ್ತಾ ಇದ್ದಾರೆ. ಇದು ದೇವಾಲಯ ಆಗಿರೋದ್ರಿಂದ ಇಲ್ಲಿ ಇವತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರ್ ಆದಂಥ ರೋಹಿಣಿ ಸಿಂಧೂರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂಥ ಎಲ್ಲ ಹಿಂದೂ ದೇವಸ್ಥಾನಗಳ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂಯೇತರರಿಗೆ ಅಂಗಡಿಯನ್ನು ಹಾಕಲಿಕ್ಕೆ ಅವಕಾಶ ಕೊಡಬಾರ್ದು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಆಂಜನೇಯ ದೇವಸ್ಥಾನದ ಜಾಗದಲ್ಲೇ ಮುಖ್ಯವಾಗಿ ಮೆಜೆಸ್ಟಿಕ್ಕಲ್ಲಿ ಕಳೆದ 20 ವರ್ಷಗಳಿಂದ ಹಿಂದೂಯೇತರರು ಮುಸಲ್ಮಾನರು ಅಂಗಡಿಯನ್ನು ಹಾಕಿ ಅನಧಿಕೃತವಾಗಿ ಕಾನೂನು ಬಾಹಿರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ಥರ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ಥರ ಅವ್ಯವಹಾರಗಳು ನಡೀತಾ ಇದೆ. ಈ ಆ್ಯಕ್ಟಿಗೆ ವಿರುದ್ಧವಾಗಿ ಈ ಆ್ಯಕ್ಟ್ನಲ್ಲಿ ಹಿಂದೂಯೇತರರಿಗೆ ಯಾವುದೇ ರೀತಿಯ ಅಂಗಡಿಯನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ಹೊರಗಡೆ ಕೊಡಬಾರ್ದು ಅಂತೇಳಿ ಉಲ್ಲೇಖ ಇದ್ದರೂ ಸಹ ಇವತ್ತು ರಾಜಾರೋಷವಾಗಿ ಈ ಆ್ಯಕ್ಟಿನ ಉಲ್ಲಂಘನೆ ಆಗ್ತಿದೆ. ಇದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಹೇಳುವ ಆಗ್ರಹವನ್ನು ನಾವು ರೋಹಿಣಿ ಸಿಂಧೂರ್ ಅವರಿಗೆ ಮಾಡಿದ್ದೇವೆ. ಅವರು ಸಕಾರಾತ್ಮಕವಾಗಿ ಇದ್ರ ಬಗ್ಗೆ ಕ್ರಮವನ್ನು ಜರುಗಿಸ್ತೇವೆ ಹೇಳುವ ಭರವಸೆಯನ್ನು ಕೊಟ್ಟಿದ್ದಾರೆ.